ಸೋಲಿಲ್ಲದ ಹೋರಾಟಗಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಕೆಲವು ಕಥೆಗಳು ಪುಸ್ತಕಗಳಲ್ಲಿ ಮಾತ್ರ ಉಳಿಯೋದಿಲ್ಲ, ಅವು ಜನರ ಹೃದಯದಲ್ಲಿ ಶಾಶ್ವತವಾಗಿ ಬದುಕುತ್ತವೆ. ಇದು ಕೇವಲ ಒಬ್ಬ ರಾಜಕಾರಣಿಯ ಕಥೆಯಲ್ಲ, ಇದು ಕನಸು ಕಂಡ ಒಬ್ಬ ಸಾಮಾನ್ಯ ಯುವಕನ ಕಥೆ ಅಂತ ಕೂಡ ಹೇಳ್ಬೋದು. ಕನಕಪುರದ ಮಣ್ಣಿನಲ್ಲಿ ಹುಟ್ಟಿದ ಆ ಯುವಕರಿಗೆ ಅಧಿಕಾರದ ಅರಮನೆಗಳು ಪರಿಚಯವೇ ಇರಲಿಲ್ಲ, ಆದ್ರೆ ಹೋರಾಟ ಮಾತ್ರ ಪರಿಚಯವಾಗಿತ್ತು. ಹಣಕ್ಕಿಂತ ದೊಡ್ಡದಾಗಿ ಆತ್ಮವಿಶ್ವಾಸವನ್ನ ನಂಬಿದವರು, ಪದವಿಗಿಂತ ದೊಡ್ಡದಾಗಿ ಜನರ ಪ್ರೀತಿಯನ್ನ ನಂಬಿದವರು. ರಾಜಕೀಯ ಪಯಣದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸವಾಲುಗಳು ಎದುರಾದವು. ಸೋಲಿನ ಭಯ, ಟೀಕೆಗಳ ನೋವು, ಆರೋಪಗಳ ಬಿರುಗಾಳಿ, ಆದರೂ ಅವರು ನಿಲ್ಲಲಿಲ್ಲ. ಎಷ್ಟೋ ಬಾರಿ ಅವರನ್ನ ಬೀಳಿಸಲು ಪ್ರಯತ್ನಿಸಿದರು, ಆದ್ರೆ ಪ್ರತಿ ಬಾರಿ ಅವರು ಇನ್ನಷ್ಟು ಗಟ್ಟಿಯಾಗಿ ಎದ್ದು ನಿಂತರು. ಕೆಲವೊಮ್ಮೆ ಹೋರಾಟ ಶತ್ರುಗಳ ವಿರುದ್ಧ ಇರಲಿಲ್ಲ, ಪರಿಸ್ಥಿತಿಗಳ ವಿರುದ್ಧ ಇತ್ತು. ಕೆಲವೊಮ್ಮೆ ಕಣ್ಣೀರನ್ನ ಒರೆಸಿಕೊಳ್ಳಲು ಸಮಯ ಇರಲಿಲ್ಲ, ಯಾಕಂದ್ರೆ ಸಾವಿರಾರು ಕಾರ್ಯಕರ್ತರ ಕನಸುಗಳ ಹೊತ್ತು ಸಾಗಬೇಕಾಗಿತ್ತು. ರಾತ್ರಿಗಳು ನಿದ್ರೆ ಇಲ್ಲದೆ ಕಳೆದವು, ದಿನಗಳು ವಿಶ್ರಾಂತಿ ಇಲ್ಲದೆ ಸಾಗಿದವು. ಅಧಿಕಾರ ಸಿಗುವುದಕ್ಕಿಂತ ಮೊದಲು ಅದನ್ನ ಪಡೆಯಲು ಬೇಕಾದ ತ್ಯಾಗವನ್ನ ಅವರು ಅನುಭವಿಸಿದರು. ಪಕ್ಷ ಸಂಕಷ್ಟದಲ್ಲಿದ್ದಾಗ ಬೆನ್ನೆಲುಬಾಗಿ ನಿಂತವರು, ಕಾರ್ಯಕರ್ತರು ನಿರಾಶರಾಗಿದ್ದಾಗ ಧೈರ್ಯವನ್ನ ತುಂಬಿದವರು. ಕೆಲವರು ಅಧಿಕಾರಕ್ಕಾಗಿ ರಾಜಕೀಯ ಮಾಡ್ತಾರೆ, ಆದ್ರೆ ಕೆಲವರು ರಾಜಕೀಯಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸುತ್ತಾರೆ. ಆ ಪಟ್ಟಿಯಲ್ಲಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಸದಾ ಮುಂಚೂಣಿಯಲ್ಲಿರುತ್ತದೆ. ವರ್ಷಗಳ ನಿರಂತರ ಹೋರಾಟ, ಅಸಂಖ್ಯಾತ ಪರೀಕ್ಷೆಗಳು, ಎಣಿಸಲಾಗದ ತ್ಯಾಗಗಳು, ಅಂತಿಮವಾಗಿ ಆ ಕನಸು ಮುಖ್ಯಮಂತ್ರಿ ಸ್ಥಾನವಾಗಿ ಸಾಕಾರವಾಯಿತು. ಆ ದಿನ ಕೇವಲ ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಅದು ಸಾವಿರಾರು ಕಾರ್ಯಕರ್ತರ ಕಣ್ಣೀರಿನ ಗೆಲುವು, ಅದು ನಂಬಿಕೆಯ ಗೆಲುವು, ಅದು ತಾಳ್ಮೆಯ ಗೆಲುವು, ಅದು ಹೋರಾಟದ ಗೆಲುವು. ಇಂದು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿರುವ ಅವರನ್ನ ನೋಡಿದಾಗ ಜನರು ಒಬ್ಬ ನಾಯಕನನ್ನ ಮಾತ್ರ ಕಾಣೋದಿಲ್ಲ, ಬಿದ್ದರೂ ಮತ್ತೆ ಎದ್ದು ನಿಲ್ಲಬಹುದೆಂಬ ಸ್ಫೂರ್ತಿಯನ್ನ ಕಾಣುತ್ತಾರೆ. ಏಕೆಂದ್ರೆ ಕನಸು ಕಾಣುವುದು ದೊಡ್ಡದಲ್ಲ, ಆ ಕನಸಿಗಾಗಿ ಜೀವನವನ್ನೇ ಪಣಕ್ಕಿಟ್ಟು ಹೋರಾಡುವುದು ದೊಡ್ಡದು. ಡಿ.ಕೆ. ಶಿವಕುಮಾರ್ ಅವರ ಜೀವನ ಹೇಳುವ ಸಂದೇಶ ಒಂದೇ: ಸೋಲು ಅಂತಿಮವಲ್ಲ, ಹೋರಾಟ ನಿಲ್ಲಿಸಿದಾಗ ಮಾತ್ರ ಅಂತಿಮ. ಕನಕಪುರದ ಮಣ್ಣಿನಿಂದ ವಿಧಾನಸೌಧದ ಗದಿಗೆಯವರೆಗೆ ಇದು ಒಬ್ಬ ನಾಯಕನ ಪಯಣವಲ್ಲ, ಇದು ಹೋರಾಡಿ ಗೆದ್ದ ಮಾನವನ ಕತೆ. ಹೋರಾಟವೇ ಯಶಸ್ಸಿನ ದಾರಿ ಎಂಬುದಕ್ಕೆ ಜೀವಂತ ಉದಾಹರಣೆ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಣ್ಣ ಸಂದೇಶ ಅಂತ ಕೂಡ ಹೇಳ್ಬೋದು.